ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಮನೆ ಕಟ್ಸೋದಕ್ಕೆ ಅಂದರೆ ಒಂದು ಮನೆ ಬೈ ಮಾಡೋದಕ್ಕೆ ಇಲ್ಲಾಂದರೆ ಒಂದು ಸೈಟ್ ತಗೊಳೋದಕ್ಕೆ ಏನಾದರೂ ಹೋಮ್ ಲೋನ್ಗೆ ನೀವೇನಾದರೂ ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕಿದರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬ್ಯಾಂಕ್ಗಳವರು ಯಾವೆಲ್ಲ ರೀಸನ್ಗಳು ಇಟ್ಕೊಂಡು ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ಬೋದು, ನಿಮ್ಮ ಲೋನ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ಸುಮಾರು ಒಂದು 10 ರೀಸನ್ಗಳು ಯಾವೆಲ್ಲ ಕಾರಣಕ್ಕೆ ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ನ ಅವರು ರಿಜೆಕ್ಟ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಿದ್ದೀನಿ. ಆದ್ರಿಂದ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಿರ ನೋಡಿದಾಗ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಗೊತ್ತಿದ್ರೆ ಈ ಇನ್ಫಾರ್ಮೇಶನ್ ನ ಯೂಸ್ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ ಅಕ್ಸೆಪ್ಟೆನ್ಸ್ ರೇಟ್ನ ನೀವು ಸಾಕಷ್ಟು ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೊಳ್ಬಹುದು. ಈಗ ತಿಳ್ಕೊಳ್ಳೋಣ ಮೊದಲನೆಯ ರೀಸನ್ ಏನಿರ್ಬೋದು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದಕ್ಕೆ. ಅಂದ್ರೆ ಮೊದಲನೇದು ನಿಮ್ಮ ಜಾಬ್ ಸ್ಟೆಬಿಲಿಟಿ. ನೀವು ಯಾವುದೇ ಕಂಪ್ನಿಯಲ್ಲಿ 3 ತಿಂಗಳಿಂದ 6 ತಿಂಗಳಿಗಿಂತ ಜಾಸ್ತಿ ಇಲ್ಲ ಅಂದಾಗ, ಸಾಕಷ್ಟು ರೀತಿಯಲ್ಲಿ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆಲ್ಲ ಚೇಂಜ್ ಮಾಡ್ತಾ ಇದ್ದಾಗ ಖಂಡಿತವಾಗಿ ನಿಮಗೆ ಬ್ಯಾಂಕ್ಗಳವರು ಲೋನ್ ಕೊಡೋದಕ್ಕೆ ತುಂಬಾ ಹಿಂಜರಿತಾರೆ. ಆದ್ರಿಂದ ನೀವು ಈ ರೀತಿಯಲ್ಲಿ ರಿಜೆಕ್ಟ್ ಮಾಡೋದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನೀವು ಖಂಡಿತವಾಗಿ ನೀವು ಲೋನ್ ಅಪ್ಲೈ ಮಾಡಕ್ ಮೊದಲು ಅಟ್ಲೀಸ್ಟ್ ಒಂದು ಕಂಪ್ನಿಯಲ್ಲಿ 1 ರಿಂದ 2 ವರ್ಷ ಮಿನಿಮಮ್ ಎಲ್ಲಾದ್ರೂ ಒಂದ್ ಕಡೆ ಕೆಲಸ ಮಾಡಿ ಆ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ತರ ಹಿಸ್ಟ್ರಿನ ಕ್ರಿಯೇಟ್ ಮಾಡ್ಕೊಂಡಾಗ ನೀವೆಲ್ಲೇ ಲೋನ್ಗೆ ಅಪ್ಲಿಕೇಶನ್ ಹಾಕಿದ್ರು ನಿಮ್ಮ ಲೋನ್ ಅಪ್ಲಿಕೇಶನ್ ನ ಖಂಡಿತವಾಗಿ ಕನ್ಸಿಡರ್ ಮಾಡೇ ಮಾಡ್ತಾರೆ. ಎರಡನೇ ರೀಸನ್ ಯಾವುದು ಅಂದ್ರೆ ನಿಮ್ಮ ಏಜು ರಿಟೈರ್ಮೆಂಟ್ಗೆ ಹತ್ರ ಆಗ್ತಾ ಇದ್ರೆ ಆಗಲೂ ಕೂಡ ನಿಮ್ಮ ಲೋನ್ ಅಪ್ಲಿಕೇಶನ್ ನ ಅವ್ರು ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ನೀವು ರಿಟೈರ್ಮೆಂಟ್ಗೆ ಹತ್ರ ಬರ್ತಾ ಇದ್ದೀರಾ, ನಿಮ್ಗೆ ಇನ್ಕಮ್ ಕಡಿಮೆ ಆಗ್ತಾ ಇದೆ, ನೀವು ಕರೆಕ್ಟಾಗಿ EMI ಕಟ್ತಿರೋ ಇಲ್ಲ ಅಂತ ಅನ್ಕೊಂಡು ಅವರು ಆ ಥರ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇ ರೀಸನ್ ಏನಂದ್ರೆ ನೀವೇನು ಅಡ್ರೆಸ್ ಕೊಟ್ಟಿದ್ದೀರೋ ನಿಮ್ಮ ಅಪ್ಲಿಕೇಶನ್ ಅಲ್ಲಿ, ನೀವೇನು ಅಡ್ರೆಸ್ ಕೊಟ್ಟಿದ್ದೀರೋ ಇಲ್ಲಾಂದ್ರೆ ನಿಮ್ಮ ಮನೆ ಫೋನ್ ನಂಬರ್ ಕೊಟ್ಟಿದ್ದೀರೋ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ, ಈ ಎಲ್ಲ ಡೀಟೇಲ್ಸ್ನು ಬ್ಯಾಂಕ್ಗಳವರು ವೆರಿಫೈ ಮಾಡ್ತಾರೆ. ಮನೆ ಹತ್ರ ಕೆಲವು ಜನಗಳನ್ನ ಕಳಿಸಿ ಇವರು ಇದೇ ಅಡ್ರೆಸ್ ಅಲ್ಲಿ ಇದ್ದಾರಾ, ಎಷ್ಟು ವರ್ಷಗಳಿಂದ ಇದೇ ಅಡ್ರೆಸ್ ಅಲ್ಲಿ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಅವರು ಚೆಕ್ ಮಾಡ್ಕೊಳ್ತಾರೆ. ಅಕ್ಕಪಕ್ಕಗಳಲ್ಲಿ ಅವರನ್ನೆಲ್ಲ ಕೇಳ್ಕೊಳ್ತಾರೆ, ಅಕ್ಕಪಕ್ಕಗಳಲ್ಲಿ ಈ ಮನುಷ್ಯ ಯಾವ ತರ ಇದ್ದಾನೆ, ಕರೆಕ್ಟಾಗಿ ಇದ್ದಾರಾ ಅಂತ ಎಲ್ಲಾನು ಸುತ್ತಮುತ್ತಲು ಜನಗಳ ಹತ್ರ ಎಲ್ಲ ತಿಳ್ಕೊಂಡು ಅವರು ಒಂದು ಫೀಡ್ಬ್ಯಾಕ್ ತಗೊಳ್ತಾರೆ. ಇನ್ ಕೇಸ್ ಏನಾದ್ರು ಆ ಫೀಡ್ಬ್ಯಾಕ್ ಕರೆಕ್ಟಾಗಿ ಬರ್ದಿರೋ ಇರೋದು, ನಿಮ್ಮ ಅಡ್ರೆಸ್ನ ಚೆಕ್ ಮಾಡಿದಾಗ ಅದನ್ನ ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ವ್ಯಾಲಿಡೇಷನ್ ಮಾಡೋಕ್ಕಾಗಲ್ಲ ಅಂದಾಗ ನಿಮ್ಮ ಮನೆಯ ಲೋನ್ ಅಪ್ಲಿಕೇಶನ್ನ ಖಂಡಿತವಾಗಿ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ 4ನೇ ರೀಸನ್ ಯಾವ ಕಾರಣಕ್ಕೆ ನಿಮ್ಮ ಬ್ಯಾಂಕ್ ಲೋನು ನಿಮ್ಮ ಹೋಮ್ ಲೋನ್ ನ ರಿಜೆಕ್ಟ್ ಮಾಡ್ಬೋದು ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರು ಇಲ್ಲ ಅಂದ್ರೆ ಕ್ರೆಡಿಟ್ ಹಿಸ್ಟ್ರಿ. ನಿಮ್ಮ ಸಿಬಿಲ್ ಸ್ಕೋರು ಒಳ್ಳೆ ರೀತಿಯಾಗಿಲ್ಲ ಅಂದಾಗ ನೀವೆಲ್ಲಾದ್ರೂ ಬೇರೆ ಕಡೆ ಲೋನ್ ತಗೊಳೋದು, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರ್ತೀರಾ, ಅದನ್ನ ಆನ್ ಟೈಮಲ್ಲಿ ಕಟ್ಟಿರೋದಿಲ್ಲ, ಸಾಕಷ್ಟು ಸಲ ಡಿಫಾಲ್ಟರ್ ಆಗಿರ್ತೀರಾ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದಾಗ ಖಂಡಿತವಾಗಿ ಯಾವುದೇ ಬ್ಯಾಂಕ್ಗಳವರು ಲೋನ್ ಕೊಡೋದಿಲ್ಲ. ಆದ್ರಿಂದ ನೀವು ಲೋನ್ ಅಪ್ಲಿಕೇಶನ್ ಹಾಕೋಕ್ ಮೊದಲು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಕ್ರೆಡಿಟ್ ಸ್ಕೋರ್ ಅಲ್ಲಿ ಇದ್ದಾಗ ಮಾತ್ರ ನೀವು ಲೋನ್ಗೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂದ್ರೆ ಬ್ಯಾಂಕ್ಗಳವ್ರ ಹತ್ರನೇ ಕೇಳಬೇಕು, ಈಗ ನಮ್ಗೆ ಈ ತರ ಸ್ಕೋರ್ ಇದ್ದಾಗ ನಾವೇನ್ ಮಾಡಬೇಕು, ನಾವೇನ್ ಮಾಡಿದ್ರೆ ನಮ್ಗೆ ಲೋನ್ ಸಿಗುತ್ತೆ ಅಂದಾಗ ಬ್ಯಾಂಕ್ಗಳವರೇ ಖಂಡಿತವಾಗಿ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಮತ್ತೆ 5ನೇ ರೀಸನ್ ನಾರ್ಮಲ್ ಆಗಿ ಬ್ಯಾಂಕ್ಗಳವರು ಜಾಸ್ತಿ ಸಲ ಹೋಮ್ ಲೋನ್ ನ ರಿಜೆಕ್ಟ್ ಮಾಡೋದು ಯಾಕಂದ್ರೆ ಇನ್ ಕೇಸ್ ಏನಾದ್ರು ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಇನ್ಕಮ್ ಇಲ್ಲ ಅಂದಾಗ, ನಾರ್ಮಲ್ ಆಗಿ ಪ್ರತಿ ವರ್ಷನೂ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ರೆ, ನಾವು ಇನ್ಕಮ್ ಟ್ಯಾಕ್ಸ್ ನ ರೆಗ್ಯುಲರ್ ಆಗಿ ಫೈಲ್ ಮಾಡ್ತಾ ಇದ್ದಾಗ ನಮ್ಗೆ ಆತರ ಪ್ರಾಬ್ಲಮ್ ಆಗೋದಿಲ್ಲ. ನಮ್ಗೆ ಜಾಸ್ತಿ ಟ್ಯಾಕ್ಸಬಲ್ ಇನ್ಕಮ್ ಇಲ್ಲ ಅಂದ್ರೂ ನಾವು ಪ್ರತಿ ವರ್ಷನೂ ಫೈಲ್ ಮಾಡಿದಾಗ ಬ್ಯಾಂಕ್ಗಳವರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಇವರು ರೆಗ್ಯುಲರ್ ಆಗಿ ಇನ್ಕಮ್ ಟ್ಯಾಕ್ಸ್ ನ ರಿಟರ್ನ್ ಮಾಡ್ತಿದ್ದಾರೆ, ಇವರು ರೆಗ್ಯುಲರ್ ಆಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡೋದ್ರಿಂದ ಇವರ ಸ್ಯಾಲ್ರಿ ಕನ್ಸಿಸ್ಟೆನ್ಸಿ ಆಗಿದೆಯಾ ಅಂತ. ಸ್ಯಾಲ್ರಿ ಜಾಸ್ತಿ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಇವರ ಸ್ಯಾಲ್ರಿ ಕನ್ಸಿಸ್ಟೆನ್ಸಿ ಆಗಿದೆ ಅನ್ನೋದಕ್ಕೆ ಅವ್ರ ಹತ್ರ ನಾವು ಪ್ರೂಫ್ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡಿದ್ವಿ, ಲಾಸ್ಟ್ 2 ವರ್ಷಕ್ಕೋ 3 ವರ್ಷಕ್ಕೋ ನಾವು ಇನ್ಕಮ್ ಟ್ಯಾಕ್ಸ್ ನ ರಿಟರ್ನ್ ಮಾಡಿದೀವಿ ಅನ್ನೋದಕ್ಕೆ ನಾವು ಪ್ರೂಫ್ ಕೊಟ್ಟಾಗ ಬ್ಯಾಂಕ್ಗಳವರು ಖಂಡಿತವಾಗಿ ರಿಜೆಕ್ಟ್ ಮಾಡೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತೆ 6ನೆಯ ರೀಸನ್ ಯಾವುದು ಅಂದ್ರೆ ನಾವು ಹೋಮ್ ಲೋನ್ ನ ತಗೊಳ್ಬೇಕಂದಾಗ, ಮನೆ ಕಟ್ಸೋದಕ್ಕೆ ಲೋನ್ ತಗೊಳ್ಬೇಕಂದ್ರೆ ನಾರ್ಮಲ್ ಆಗಿ ಅಲ್ಲಿ ಮಾರ್ಟ್ಗೇಜ್ ಮಾಡಿಸ್ಕೊಳ್ತಾರೆ, ಸೈಟ್ ನ ಮಾರ್ಟ್ಗೇಜ್ ಮಾಡಿಸ್ಕೊಳ್ತಾರೆ. ಇನ್ ಕೇಸ್ ಏನಾದ್ರು ನಮ್ಗೆ ಜಾಸ್ತಿ ಮೊತ್ತದ ಹಣ ಬೇಕಂದ್ರೆ ಬೇರೆ ತರ ಪ್ರಾಪರ್ಟಿನೂ ಅಟ್ಯಾಚ್ ಮಾಡಿ ಅಂತ ಹೇಳ್ತಾರೆ. ಇನ್ ಕೇಸ್ ಏನಾದ್ರು ನೀವು ಯಾವ ಪ್ರಾಪರ್ಟಿನ ಅಟ್ಯಾಚ್ ಮಾಡ್ಬೇಕು ಅನ್ಕೊಂಡಿದ್ರೋ ಆ ಪ್ರಾಪರ್ಟಿ ಒಳ್ಳೆ ರೀತಿಯ ಪ್ರಾಪರ್ಟಿ ಇಲ್ಲ ಅಂದಾಗ, ಒಳ್ಳೆ ರೀತಿಯ ರೀಸೇಲ್ ವ್ಯಾಲ್ಯೂ ಇಲ್ಲ ಅಂದಾಗ ಆ ತರ ಪ್ರಾಪರ್ಟಿ ನೀವೇನಾದ್ರೂ ಅಟ್ಯಾಚ್ ಮಾಡಕ್ ಹೋದ್ರೆ ಆಗಲೂ ಕೂಡ ಅವರು ನಿಮ್ಮ ಹೋಮ್ ಲೋನ್ ನ ಖಂಡಿತವಾಗಿ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ.
ಮತ್ತೆ ಏಳನೆಯ ರೀಸನ್ ಏನಿರ್ಬೋದು ಅಂದ್ರೆ ನಿಮ್ಮಲ್ಲಿ ಏನಾದರೂ ಬೇರೆ ತರ ಲೋನ್ ಆಲ್ರೆಡಿ ನೀವು ತಗೊಂಡಿದ್ರೆ, ನೀವು ಬೇರೆ ತರ ಯಾವ್ದಾದ್ರು ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡಿದ್ರೆ ನೀವು ಆ ಲೋನ್ನ ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ ಅಂದ್ರೆ, ಇನ್ ಕೇಸ್ ಏನಾದರೂ ಬ್ಯಾಂಕ್ಗಳವರು ಆ ಲೋನ್ ಕ್ಲೋಸ್ ಮಾಡಿರೋದಕ್ಕೆ ಪ್ರೂಫ್ ಕೊಡಿ ಅಂತ ಏನಾದರೂ ಹೇಳಿದಾಗ ನೀವು ಆ ಲೋನ್ ಕ್ಲೋಸ್ ಮಾಡೋದಕ್ಕೆ ಪ್ರೂಫ್ ಕೊಡಿಲ್ಲ ಅಂದ್ರೆ ಆಗಲೂ ಕೂಡ ನಿಮ್ಮ ಬ್ಯಾಂಕ್ ಲೋನ್ ಅಪ್ಲಿಕೇಶನ್ನ ಅವರು ಖಂಡಿತವಾಗಿ ರಿಜೆಕ್ಟ್ ಮಾಡ್ತಾರೆ. ಕೆಲವು ಸಲ ಕೆಲವು ಬ್ಯಾಂಕ್ಲವರೆಲ್ಲ ಪ್ರೀ ಅಪ್ರೂವ್ಡ್ ಲೋನ್ಸ್ ಅಂತ ಇಟ್ಕೊಂಡಿರ್ತಾರೆ. ಕೆಲವು ಪ್ರಾಜೆಕ್ಟ್ಗಳನ್ನ ಅವರು ಅವರ ಲೀಗಲ್ ಟೀಮ್ ಎಲ್ಲ ಚೆಕ್ ಮಾಡಿಕೊಂಡು ಆ ಪ್ರಾಪರ್ಟಿಗಳನ್ನ ಅಪ್ರೂವ್ ಮಾಡಬಾರ್ದು ಅಂತ ಏನಾದರೂ ಅವ್ರು ಏನಾದರೂ ಅಡ್ವೈಸ್ ಮಾಡಿದ್ರೆ ಅಂತ ಪ್ರಾಪರ್ಟಿಗಳನ್ನ ನೀವೇನಾದರೂ ಬೈ ಮಾಡೋದಕ್ಕೆ ಹೋದಾಗ ಅಂತ ಪ್ರಾಪರ್ಟಿಗಳ ಅಪ್ಲಿಕೇಶನ್, ಬ್ಯಾಂಕ್ ಲೋನ್ ಅಪ್ಲಿಕೇಶನ್ ಕೂಡ ಅವರು ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಒಂಬತ್ತನೆಯ ರೀಸನ್ ಯಾವುದಕ್ಕೆ ನಿಮ್ಮ ಹೋಮ್ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಬೋದು ಅಂದ್ರೆ, ಇನ್ ಕೇಸ್ ಏನಾದರೂ ನೀವು ಸುಮಾರು 50 ಲಕ್ಷಕ್ಕೆ ನೀವೇನಾದರೂ ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ರೆ ನಿಮಗೆ ಸುಮಾರು 40ರಿಂದ 50 ಸಾವಿರ ರೂಪಾಯಿ ಪ್ರತಿ ತಿಂಗಳು EMI ಕಟ್ಟೋ ಕೇಪಬಿಲಿಟಿ ಇರಬೇಕು. ನಿಮಗೆ ಆ ರೀತಿಯಲ್ಲಿ ಕೇಪಬಿಲಿಟಿ ಇಲ್ಲ ಅಂದ್ರೆ, ನಿಮಗೆ ತಿಂಗಳಿಗೆ 50 ಸಾವಿರ ರೂಪಾಯಿ ಸಂಬಳ ಬರ್ತಾ ಇದ್ರೆ ನೀವು 50 ಲಕ್ಷ ರೂಪಾಯಿ ಪ್ರಾಪರ್ಟಿನ ಬೈ ಮಾಡ್ಬೇಕಂದ್ರೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಆಗ ಬ್ಯಾಂಕ್ಗಳವರು ಚೆಕ್ ಮಾಡ್ತಾರೆ, ಇವ್ರ ಹತ್ರ ಕೇಪಬಿಲಿಟಿ ಇದೆಯಾ ಪ್ರಾಪರ್ಟಿ ಬೈ ಮಾಡೋದಕ್ಕೆ ಮತ್ತೆ EMI ಕಟ್ಕೊಂಡು ಹೋಗೋದಕ್ಕೆ. 50 ಸಾವಿರ ರೂಪಾಯಿ ಬಂದ್ರೆ 50 ಲಕ್ಷ ರೂಪಾಯಿ ಪ್ರಾಪರ್ಟಿ ತಗೊಳಕ್ ಹೋದ್ರೆ ಖಂಡಿತವಾಗಿ ಬ್ಯಾಂಕ್ಲವ್ರ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಆಗ ನೀವೇನ್ ಮಾಡಬೇಕು, ನೀವು 10 ವರ್ಷ ಲೋನ್ ತಗೊಳೋದನ್ನ 20 ವರ್ಷಕ್ಕೋ ಇಲ್ಲಾಂದ್ರೆ 30 ವರ್ಷಕ್ಕೋ ಲೋನ್ ತಗೊಂಡಾಗ ನಿಮ್ಮ EMI ಅಮೌಂಟ್ ಕಡಿಮೆ ಆಗುತ್ತೆ. ಇದೊಂದು ಮಾಡ್ಬೋದು. ಎರಡನೆಯದು, ನಿಮ್ಮ ವೈಫು ಕೆಲಸ ಮಾಡ್ತಾ ಇದ್ರೆ ಇಲ್ಲಾಂದ್ರೆ ನಿಮ್ಮ ಫಾದರು ಕೆಲಸ ಮಾಡ್ತಿದ್ರೆ ಅವ್ರನ್ನೂ ಕೂಡ ಕೋ ಅಪ್ಲಿಕೆಂಟ್ ಆಗಿ ನಿಮ್ಮ ಬ್ಯಾಂಕ್ ಲೋನ್ಗೆ ಅಟ್ಯಾಚ್ ಮಾಡ್ಕೊಂಡಾಗ, ಅವ್ರನ್ನೂ ಕೋ ಅಪ್ಲಿಕೆಂಟ್ ಆಗಿ ನಿಮಗೆ ಅಟ್ಯಾಚ್ ಮಾಡ್ಕೊಂಡಾಗ, ನಿಮ್ಮ ಅಪ್ಲಿಕೇಶನ್ ಅಟ್ಯಾಚ್ ಮಾಡ್ಕೊಂಡಾಗ ಅವರ ಇನ್ಕಮ್ಮು ಆಡ್ ಆಗುತ್ತೆ. ನಿಮ್ಮ ಇನ್ಕಮ್ಮು ಅವರ ಇನ್ಕಮ್ಮು ಎರಡೂ ಆಡ್ ಮಾಡಿದಾಗ ಆಗ EMI ಕಟ್ಟೋ ಕೇಪಬಿಲಿಟಿ ಇದ್ದಾಗ ಅವರು ಬ್ಯಾಂಕ್ಗಳವರು ಖಂಡಿತವಾಗಿ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮಗೆ ಲೋನ್ ಕಟ್ಟೋ ಎಲಿಜಿಬಿಲಿಟಿ ಇಲ್ಲ ಅಂದ್ಬಿಟ್ಟು ನಿಮ್ಮ ಲೋನ್ನ ಖಂಡಿತವಾಗಿ ರಿಜೆಕ್ಟ್ ಮಾಡ್ತಾರೆ. ಮತ್ತೆ 10ನೆಯ ರೀಸನ್ ಮತ್ತೆ ವೆರಿ ಇಂಪಾರ್ಟೆಂಟ್ ರೀಸನ್ಗೆ ಯಾವಾಗ ನಿಮ್ಮ ಹೋಮ್ ಲೋನ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಅಂದ್ರೆ, ಎರಡು ತರ ಬ್ಯಾಂಕ್ಲವರು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್, ಇನ್ನೊಂದು ಲೀಗಲ್ ವೆರಿಫಿಕೇಶನ್. ಈ ಎರಡರಲ್ಲಿ ಅವರು ನೆಗೆಟಿವ್ ರಿಪೋರ್ಟ್ ಕೊಟ್ರೆ, ಈ ಪ್ರಾಪರ್ಟಿಗೆ ನೀವು ಲೋನ್ ಕೊಡಬಾರ್ದು ಅಂತ ಅವ್ರೇನಾದ್ರು ಟೆಕ್ನಿಕಲ್ ಎವ್ಯಾಲ್ಯೂಯೇಷನ್ ಟೀಮ್ ಅವರು ಒಂದು ರಿಪೋರ್ಟ್ ಕೊಟ್ಟು, ಇಲ್ಲಾಂದ್ರೆ ಲೀಗಲ್ ಟೀಮಲ್ಲಿ ಅಡ್ವೊಕೇಟ್ಸ್ ಕೂಡ ಪ್ರಾಪರ್ಟಿ ಪೇಪರ್ಸ್ನೆಲ್ಲ ಚೆಕ್ ಮಾಡಿ ಈ ಪ್ರಾಪರ್ಟಿಯಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ, ಖಂಡಿತವಾಗಿ ಈ ಪ್ರಾಪರ್ಟಿಗೆ ಲೋನ್ ಕೊಡಬೇಡಿ ಅಂತ ಅವರೇನಾದರೂ ಅಡ್ವೈಸ್ ಮಾಡಿದ್ರೆ ಬ್ಯಾಂಕ್ಗಳಿಗೆ, ಆಗಲೂ ಕೂಡ ಬ್ಯಾಂಕ್ಗಳವರು ನಿಮ್ಮ ಹೋಮ್ ಅಪ್ಲಿಕೇಶನ್ನ ಖಂಡಿತವಾಗಿ ರಿಜೆಕ್ಟ್ ಮಾಡ್ತಾರೆ. ಬ್ಯಾಂಕ್ಗಳವರು ನಿಮ್ಮ ಹೋಮ್ ಲೋನ್ ಅಪ್ಲಿಕೇಶನ್ನ ನಾನಾ ಕಾರಣಗಳಿಂದ ನಿಮ್ಮ ಹೋಮ್ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ಬೋದು. ಕೆಲವು ರೀಸನ್ಗಳನ್ನ ನಾವು ಕರೆಕ್ಟ್ ಮಾಡ್ಕೊಳ್ಬೋದು, ಕೆಲವು ರೀಸನ್ಗಳನ್ನ ನಾವು ಖಂಡಿತವಾಗಿ ಕರೆಕ್ಟ್ ಮಾಡ್ಕೊಳೋದಕ್ಕಾಗೋದಿಲ್ಲ. ಆಗ ನಾವು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಬೇಕು, ಬ್ಯಾಂಕ್ ಮ್ಯಾನೇಜರ್ ಜೊತೆಲಿ ಮಾತಾಡಬೇಕು. ಏನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊಂಡ್ರೆ ಖಂಡಿತವಾಗಿ ಬ್ಯಾಂಕ್ಗಳವರು ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂದ್ಬಿಟ್ಟು ಖಂಡಿತವಾಗಿ ನಿಮ್ಮ ಬ್ಯಾಂಕ್ ಅಪ್ಲಿಕೇಶನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಮ ಹೋಮ್ ಲೋನ್ ಅಪ್ಲಿಕೇಶನ್ನ ಖಂಡಿತವಾಗಿ ರಿಜೆಕ್ಟ್ ಮಾಡ್ತಾರೆ ಅನ್ನುವ ಮೂಲಕ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.